ಬದುಕಲ್ಲಿ ಕಷ್ಟ ಸುಖಗಳು ಇದ್ದದ್ದೇ. ಒಂದು ಸರಿ ಮಾಡಿಕೊಂಡ್ರೆ ಇನ್ನೊಂದು ಕಷ್ಟ ಶುರುವಾಗುತ್ತೆ. ಆದರೆ ಈ ನಡುವೆಯೂ ನಿಮ್ಮ ನಡುವಿನ ಒಂದು ಸಂಬಂಧ ಇದೆಯಲ್ಲ, ಏನೋ ಒಂದು ದುಃಖವಾದಾಗ ಯೂಟ್ಯೂಬ್ ಓಪನ್ ಮಾಡ್ತೀರಿ, ಜ್ಞಾನಾಶ್ರಮದ ಯಾವುದೋ ಒಂದು ಕತೆ ಕೇಳ್ತೀರಿ, ಇನ್ನು ಯಾರದೋ ಕತೆ ಕೇಳ್ತಾ ಅಯ್ಯೋ ಪರವಾಗಿಲ್ಲಪ್ಪ ನನ್ನ ಬದುಕು ಇಷ್ಟಾದರೂ ಇದೆಯಲ್ಲಯ್ಯ ಅಂತ ಒಂದು ಸಮಾಧಾನ ಮಾಡ್ಕೊಳ್ತೀರಿ. ಅಂದರೆ ಈ ಬದುಕಿನ ಏಳು ಬೀಳುಗಳ ನಡುವೆ ನಿಮ್ಮ ಸಂಬಂಧ ಇದೆಯಲ್ಲ, ಅದು ಪವಿತ್ರವಾದದ್ದು. ಅದು ಕಷ್ಟವನ್ನು ಶಾಶ್ವತವಾಗಿ ನಿರ್ನಾಮ ಮಾಡುವಂಥದ್ದು ಅಂತ ನಾನು ಹೇಳೋದಿಲ್ಲ. ಯಾರು ನಿಮಗೆ ಆಶೀರ್ವಾದ ಮಾಡಲಿ, ಅದೆಂಥ ಮಹಾತ್ಮನೇ ನಿಮಗೆ ಆಶೀರ್ವಾದ ಮಾಡಲಿ, ನಿಮ್ಮ ಪ್ರಾರಬ್ಧದಲ್ಲಿರೋದನ್ನು ನೀವು ಅನುಭವಿಸಲೇಬೇಕು. ಅಲ್ಲಿ ಆರೋಗ್ಯ ಇದೆಯಾ, ಅನಾರೋಗ್ಯ ಇದೆಯಾ, ಲಾಭ ಇದೆಯಾ, ನಷ್ಟ ಇದೆಯಾ, ಸುಖ ಇದೆಯಾ, ದುಃಖ ಇದೆಯಾ, ಒಳ್ಳೆದಿದೆಯಾ, ಕೆಟ್ಟದ್ದಿದೆಯಾ, ಎಲ್ಲವನ್ನೂ ನಾವು ಅನುಭವಿಸಲೇಬೇಕು. ಇಲ್ಲಪ್ಪ ನಾನು ಇಂಥ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೀನಿ, ನಾನು ಇಂಥ ಮಹನೀಯರ ಆಶೀರ್ವಾದವನ್ನು ಪಡೆದಿದ್ದೀನಿ, ಹಾಗಾಗಿ ನನಗೆ ಬದುಕಲ್ಲಿ ಕಷ್ಟಗಳು ಬರಲಿಕ್ಕಿಲ್ಲ ಅನ್ನುವ ಯಾವ ನಿರ್ಧಾರಕ್ಕೂ ಬರಲಿಕ್ಕೆ ಈ ಜೀವನ ಅವಕಾಶವೇ ಕೊಡುವುದಿಲ್ಲ. ಯಾಕಂದರೆ ಅಂತಹ ಯಾವ ಆಶೀರ್ವಾದವೂ ಇಲ್ಲ ನಿಮ್ಮ ಪ್ರಾರಬ್ಧದಲ್ಲಿರುವುದನ್ನು ತಪ್ಪಿಸುವಂಥದ್ದು. ಅಂತಹ ಯಾವ ಹಾರೈಕೆ ಆಶೀರ್ವಾದಗಳು ಅಥವಾ ಅಂತಹ ಯಾವುದೇ ಆಶೀರ್ವಚನಗಳಿಲ್ಲ ನಿಮ್ಮನ್ನು ನಿಮ್ಮ ಪ್ರಾರಬ್ಧಗಳಿಂದ ಅಥವಾ ನೀವು ಪೂರ್ವದಲ್ಲಿ ಮಾಡಿದ ನಿಮ್ಮದೇ ಕರ್ಮಗಳ ಫಲವನ್ನು ಸ್ವೀಕರಿಸದೇ ತಡೆಯುವಂತಹ ಯಾವ ಆಶೀರ್ವಾದವೂ ಇಲ್ಲ. ಅಂತ ಮಹನೀಯರೇ ಕಾಯಿಲೆಗೊಳಗಾಗ್ತಾರೆ, ಅಂತ ಮಹಾನ್ ಸತ್ಪುರುಷರೇ ಹಾಸಿಗೆಯಲ್ಲಿ ನರಳುತ್ತಾರೆ. ನೋಡಿದ್ದೀವಿ, ನಾವು ಬಹಳಷ್ಟು ಆ ವಿಚಾರವಾಗಿ ಓದ್ಕೊಂಡಿದ್ದೀವಿ. ಲೋಕಕ್ಕೆಲ್ಲ ಮಹಾನ್ ಬೆಳಕಾದ ಮಹನೀಯರು ಕೂಡ ಅವರವರ ಪ್ರಾರಬ್ಧದಲ್ಲಿದ್ದ ಕಾಯಿಲೆ, ಕಷ್ಟ, ದುಃಖ ಎಲ್ಲವನ್ನು ಅನುಭವಿಸಲೇಬೇಕಾಯಿತು. ಹಾಗಾದರೆ ಈ ಆಶೀರ್ವಾದಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಏನಿದೆ ಎಂದಾಗ ನೋಡಿ, ಕಷ್ಟಗಳು ಪ್ರಾರಬ್ಧದಲ್ಲಿದ್ದಂತೆ ಬಂದೇ ಬರ್ತವೆ, ಅದರಲ್ಲಿ ಎರಡು ಮಾತಿಲ್ಲ. ಕಷ್ಟಗಳು ಮಾತ್ರ ಅಂತಲ್ಲ, ಪಾಸಿಟಿವ್ ಆಗಿ ಹೇಳೋದಾದರೆ ಸುಖಗಳೂ ಅಷ್ಟೇ. ನಿಮಗೆ ಸಿಗಬೇಕಾದ ಯಾವ ಸುಖವನ್ನು ಯಾರೊಬ್ಬನೂ ತಡೆಯೋಕ್ಕಾಗಲ್ಲ, ನಿಮಗೆ ಸಿಗಬೇಕಾದ ಯಾವ ದುಃಖವನ್ನು ಯಾವ ಮಹಾತ್ಮನೂ ತಡೆಯೋಕ್ಕಾಗಲ್ಲ. ಹಾಗಾದರೆ ಮಹಾತ್ಮನ ದರ್ಶನ ಯಾಕೆ ಮಾಡಬೇಕು, ಮಹಾತ್ಮರ ಆಶೀರ್ವಾದ ಯಾಕೆ ಪಡಿಬೇಕು ಅಂದಾಗ ನಮಗೆ ಆ ಕಷ್ಟಗಳನ್ನು ಎದುರಿಸುವ ಸಂದರ್ಭದಲ್ಲಿ ನಮಗಿಂತ ಹಿರಿದಾದ ಒಂದು ಶಕ್ತಿಯ ಭರವಸೆ ನಮಗೆ ಬೇಕಿರುತ್ತೆ ಅಲ್ವಾ? ಈಗ ನಾವು ದೇವರನ್ನು ಯಾಕೆ ಪೂಜೆ ಮಾಡ್ತೀವಿ, ಯಾಕೆ ನಂಬ್ತೀವಿ, ನಾವೆಷ್ಟು ಪೂಜೆ ಮಾಡ್ತಾ ಇದ್ದೀವಿ, ಎಷ್ಟು ನಂಬಿಕೆ ಇಟ್ಟಿದ್ದೀವಿ, ಎಷ್ಟು ಆರಾಧಿಸ್ತೀವಿ, ಎಷ್ಟು ಪ್ರದಕ್ಷಿಣೆ ಮಾಡ್ತೀವಿ, ವ್ರತಗಳನ್ನು ಮಾಡ್ತೀವಿ, ಆಚರಣೆಗಳನ್ನು ಮಾಡ್ತೀವಿ, ಇದರ ನಡುವೆಯೂ ನಮಗೆ ಕಷ್ಟಗಳು ಬರ್ತಾನೆ ಇದ್ದಾವಲ್ಲ. ದೇವರನ್ನು ನಂಬದವನಿಗಿಂತ ನಂಬುವವನಿಗೆ ತುಸು ಹೆಚ್ಚು ಕಷ್ಟಗಳು ಬರ್ತವೆ. ಮತ್ತೆ ಯಾಕೆ ನಂಬಬೇಕು? ಯಾವುದೇ ಒಬ್ಬ ಭಕ್ತ ಮೊದಲು ಅರ್ಥ ಮಾಡಿಕೊಳ್ಬೇಕಿರೋದು, ನಾನು ದೇವರನ್ನು ಪೂಜಿಸುವುದು ಕೇವಲ ನನ್ನ ಮನಃಶಾಂತಿಗೆ, ನನ್ನನ್ನು ಕಾಪಾಡಲಿಕ್ಕೆ ನನಗಿಂತ ಹಿರಿದಾದ ಒಂದು ಶಕ್ತಿ ಇದೆ, ಅದರ ನೆರಳಿನಲ್ಲಿ ನಾನಿದ್ದರೆ ನನಗೆ ದೇವರು ಅಥವಾ ನನಗೆ ಇನ್ನೂ ಹೆಚ್ಚು ಶಕ್ತಿ ಬರುತ್ತೆ. ಇಂಥದ್ದೇನೋ ಕಾರಣದಿಂದ ದೇವರನ್ನು ನಾನು ಪೂಜಿಸಬೇಕೇ ಹೊರತು ನಾನು ಪೂಜಿಸ್ತಾ ಇದ್ದೀನಿ ಹಾಗಾಗಿ ನನಗೆ ಕಷ್ಟಗಳು ಬರಲಿಕ್ಕಿಲ್ಲ ಅನ್ನೋದಾದರೆ, ಎಲ್ಲ ಭಗವಂತನ ಅವತಾರಗಳಲ್ಲೂ ಬಹಳ ಧರ್ಮದ ಪ್ರತಿರೂಪ ಅನಿಸುವಂಥದ್ದು ರಾಮನ ಅವತಾರ. ಆ ಪ್ರಭು ರಾಮಚಂದ್ರನ ಕಷ್ಟಗಳ ಮುಂದೆ ನಮ್ಮ ಕಷ್ಟ ಯಾವುದು? ಅಂದರೆ ದೇವರಿಗೆ ತಪ್ಪಲಿಲ್ಲ ಅಂದರೆ ಇನ್ನು ನಾವು ಯಾರು? ಅಂದರೆ ದೇವರು ರಾಮಚಂದ್ರನಂತಹ ಮನುಷ್ಯನ ರೂಪದಲ್ಲಿ ಬಂದು ನಮಗೆ ಈ ಸತ್ಯವನ್ನು ಹೇಳ್ತಾ ಇದ್ದಾನೆ, ಅಯ್ಯ ದೇವರಾದ ನನಗೇ ಕಷ್ಟಗಳು ತಪ್ಪಲಿಲ್ಲ, ನೀನು ನಿರೀಕ್ಷೆ ಮಾಡಬೇಡ, ನನಗೆ ಕಷ್ಟಗಳೇ ಇಲ್ಲದ ಒಂದು ಜೀವನ ಸಿಗಲಿ ಅಂತ ನೀನು ಬೇಡಲೇಬೇಡ, ಅದು ಸಾಧ್ಯವೇ ಇಲ್ಲ. ಯಾಕೆ? ನಾನೇ ಕಷ್ಟ ಅನುಭವಿಸಿದ್ದೀನಲ್ಲಯ್ಯ, ನಾನೇ ಅನುಭವಿಸ್ತಾ ಇದ್ದೀನಿ. ನಿನಗೆ ಕಷ್ಟದ ಹೊರತಾದ ಒಂದು ಜೀವನ ಲಭ್ಯವಾಗಬೇಕು ಅಂದರೆ ಅದು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಹಾಗಾಗಿ ನನಗನ್ಸೋದು ಏನಂದರೆ, ಈ ಸಮಯದಲ್ಲಿ ಪ್ರಭು ರಾಮಚಂದ್ರನ ಕಥೆಯನ್ನು ನಾನು ಸಂಜೆ ನನ್ನ ಅಧ್ಯಯನದ ಸಮಯದಲ್ಲಿ ಓದ್ತಾ ಇದ್ದೆ. ರಾಮಚಂದ್ರ ಇನ್ನೇನು ಪಟ್ಟಾಭಿಷೇಕಕ್ಕೆ ಏರಬೇಕು ಅನ್ನೋ ಸಮಯದಲ್ಲಿ ಆತನಿಗೆ ಬಂದು ಒದಗಿದ ಆ ಸುದ್ದಿ ಇದೆಯಲ್ಲ, 14 ವರ್ಷ ಕಾಡಿಗೆ ಹೋಗಬೇಕು ಅನ್ನೋ ಸುದ್ದಿ. ಯೋಚನೆ ಮಾಡಿ, ನಮಗೆ ಅಪ್ಪ ಬೈಕ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅಥವಾ ಮನೆಯಲ್ಲಿ ನಮಗೇನೋ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಏನೋ 1-2 ದಿನ ಕೊಡಿಸಲ್ಲ ಅಂತಲ್ಲ, 1-2 ದಿನ ಮುಂದಕ್ಕೆ ಹಾಕಿದ್ರೆ ನಾವು ಮನೆಯವ್ರನ್ನೆಲ್ಲ ಬೈದು ಹಾಕಿಬಿಡ್ತೀವಿ.
ಏನೋ ಒಂದು ವಸ್ತುವಿನ ವಿಚಾರ. ಅಂಥದ್ರಲ್ಲಿ ಅಯೋಧ್ಯೆಯ ಪಟ್ಟಾಭಿಷೇಕಕ್ಕೆ ಒಳಗಾಗಬೇಕಾದ ಅಥವಾ ಯುವರಾಜನ ಪಟ್ಟಾಭಿಷೇಕ ಆಗಬೇಕಾದ ರಾಮಚಂದ್ರ ಹಾಗೆ ಪಟ್ಟಾಭಿಷೇಕದ ಬದಲು 14 ವರ್ಷ ವನವಾಸ. ಅದು ನನ್ನ ತಪ್ಪೇನೂ ಇಲ್ಲ ಅಥವಾ ರಾಮನ ತಪ್ಪೇನೂ ಇಲ್ಲ. ಕೈಕೆ ಮತ್ತು ದಶರಥನ ನಡುವೆ ಈ ಹಿಂದೆ ಆದಂಥ ಒಪ್ಪಂದ ಇವತ್ತು ರಾಮಚಂದ್ರನನ್ನು ಕಾಡಿಗೆ ಕಳಿಸ್ತಾ ಇದೆ ಅಂದರೆ ಒಬ್ಬ ಮಗನಾಗಿ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳಬೇಕಂದ್ರೆ ಹೇಗೆ ಧರ್ಮಬುದ್ಧಿ ಹೊಂದಿರಬೇಕಲ್ವಾ ಆತ. ಈಗ ನಾವು ಯೋಚನೆ ಮಾಡೋಣ, ನಾವು ರಾಮಾಯಣದಿಂದ ಕಲಿಬೇಕಾದಂಥದ್ದು. ರಾಮಚಂದ್ರ ತನ್ನ ತಂದೆಯ ಮಾತನ್ನು ಪಾಲಿಸಲಿಕ್ಕೆ ತಾನು ಯುವರಾಜ ಆಗಬೇಕಾದದ್ದನ್ನೂ ತ್ಯಾಗ ಮಾಡಿದ. ಹಾಗೆ ಪಟ್ಟಾಭಿಷೇಕದ ಬದಲು 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂದಾಗ ಆತನಿಗೆ ಮೊದಲು ತಲೆಗೆ ಬಂದಿದ್ದು ಇವರನ್ನೆಲ್ಲ ಒಪ್ಸೋದಿದೆಯಲ್ಲ. ಈಗ ರಾಮ ಕಾಡಿಗೆ ಹೋಗ್ತಾ ಇದ್ದೀನಿ ನಾನು, ನೀವೆಲ್ಲ ದಯವಿಟ್ಟು ಇದನ್ನು ಆರಾಮಾಗಿ ತಗೊಳ್ಳಿ, ಯಾರು ಚಿಂತೆ ಮಾಡಬೇಡಿ, ನಾನು ಬರ್ತೀನಿ, 14 ವರ್ಷ ಆದಮೇಲೆ ಖಂಡಿತ ನಾನು ಮರಳಿ ಬರ್ತೀನಿ ಅಂತ ರಾಮ ಎಲ್ಲರನ್ನು ಒಪ್ಸೋದಿದೆಯಲ್ಲ. ಯಾಕಂದರೆ ಅಲ್ಲಿ ಕೈಕೆ ಮತ್ತು ಮಂಥರೆಗೆ ಬಿಟ್ಟರೆ ಇನ್ಯಾವ ಪ್ರಜೆಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ದಶರಥನಿಂದ ಹಿಡಿದು ಅಥವಾ ಕೌಸಲ್ಯಿಂದ ಹಿಡಿದು ಇನ್ಯಾರಿಗೂ ರಾಮ ಕಾಡಿಗೆ ಹೋಗೋದು ಇಷ್ಟವೇ ಇಲ್ಲ. ಅವರಿಬ್ಬರನ್ನು ಬಿಟ್ಟರೆ, ಕೈಕೆ ಮತ್ತು ಮಂಥರೆ ಇವರಿಬ್ಬರನ್ನು ಬಿಟ್ಟರೆ ಇನ್ಯಾರಿಗೂ ಇಷ್ಟ ಇಲ್ಲ. ಅಂದರೆ ರಾಮಚಂದ್ರನ ಮುಂದೆ ಇವರೆಲ್ಲರನ್ನೂ ಒಪ್ಪಿಸೋದಿದೆಯಲ್ಲ, ಅದು ಬಹಳ ದೊಡ್ಡ ಸವಾಲು. ಹೇಗೋ ಕೌಸಲ್ಯನ್ನು ಒಪ್ಪಿಸ್ತಾನೆ ರಾಮ. ಆ ನಂತರ ಸೀತಾಮಾತೆಯ ಅರಮನೆಗೆ ಹೋಗುತ್ತಾನೆ, ಸೀತಾಮಾತೆಯ ಕೊಠಡಿಗೆ ಹೋಗುತ್ತಾನೆ. ಆಕೆ ಇನ್ನೇನು ನನ್ನ ಗಂಡ ರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತೆ ಅಂತ ಕಾಯ್ತಾ ಕೂತಿದ್ದಾಳೆ. ರಾಮ ನಡ್ಕೊಂಡು ಹೋಗ್ತಾನೆ ಆ ಸೀತೆಯ ಬಳಿ. ಈ 14 ವರ್ಷ ವನವಾಸದ ಈ ವಿಚಾರ ಏಕಾಏಕಿ ರಾಮನ ಕಿವಿಗೆ ಬಿದ್ದಾಗ ರಾಮನಿಗೆ ದುಃಖವಾಗಲಿಲ್ಲ. ಅದು ಮಹಾನ್ ಪುರುಷನ ಲಕ್ಷಣ. ಆದರೆ ಅಲ್ಲಿಯವರೆಗೂ ಆತನ ಮುಖದಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ, ಸಂತೋಷವಾಗೇ ಇದ್ದ. ಪರವಾಗಿಲ್ಲ, ತಂದೆಯ ಮಾತನ್ನು ನಾನು ಪಾಲಿಸೋದೇ ಧರ್ಮ. ಅಂದರೆ ರಾಮ ಅಂದುಕೊಂಡ ಅಯೋಧ್ಯೆಯ ಪಟ್ಟಾಭಿಷೇಕದ ಸುಖಕ್ಕಿಂತ ಧರ್ಮ ಪಾಲಿಸುವುದೇ ನಿಜವಾದ ಸುಖ. ನೋಡಿ ಹೆಂಗಿದೆ, ಈ ಜನ್ಮದಲ್ಲಿ ನಾವು ಬಂದಿರೋದೇ ಸುಖ ಅನುಭವಿಸೋಕೆ ಅನ್ನೋದಾದರೆ ಧರ್ಮ ಪಾಲಿಸುವುದು ಸುಖವೋ ಅಥವಾ ನೀನು ಕೈಗೆ ಕೊಟ್ಟ ಮಾತಿಗೆ ನಾನು ಹೊಣೆ ಅಲ್ಲ, ನಾನು ರಾಜನಾಗ್ಲಿಕ್ಕೆ ನಾನು ಅರ್ಹ, ನಾನು ಹಿರಿಮಗ, ನಾನು ವನವಾಸಕ್ಕೆ ಹೋಗ್ಲಿಕ್ಕೆಲ್ಲ ತಯಾರಿಲ್ಲ ಅಂತ ರಾಮ ಹೇಳಲಿಲ್ಲ. ರಾಮ ಅಂದುಕೊಂಡ 14 ವರ್ಷ ವನವಾಸಕ್ಕೆ ಹೋಗಬೇಕು ಅನ್ನುವ ತಂದೆಯ ಈ ಮಾತು ತಂದೆಗೆ ಇಷ್ಟ ಇರಲಿಲ್ಲ. ಬಟ್ ತಂದೆಯ ಮಾತನ್ನು ಈಗ ಉಳಿಸಬೇಕಿದೆ ಒಬ್ಬ ಮಗನಾಗಿ. ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ತೊರೆದು ನಾನು ಕಾಡಿಗೆ ಹೋಗುವುದು ಅಥವಾ ವನವಾಸಕ್ಕೆ ಹೋಗುವುದು ನನ್ನ ಪಾಲಿಗೆ ನಿಜವಾದ ಧರ್ಮ, ಅದನ್ನು ಪಾಲಿಸುವುದರಲ್ಲೇ ಸುಖ ಇದೆ ಅಂತ. ಈಗ ನೋಡು, ಬಹಳ ಕನ್ಫ್ಯೂಷನ್ ಇದು. ಧರ್ಮ ಸುಖವೋ ಅಥವಾ ಪಟ್ಟಾಭಿಷೇಕ ಸುಖವೋ ಅಂದಾಗ ಈ ಧರ್ಮ ಪಾಲಿಸ್ಲಿಕ್ಕೆ ಹೋದ್ರೆ 14 ವರ್ಷ ವನವಾಸ. ಇಲ್ಲ, ನಮ್ಮ ಅಪ್ಪನ ಮಾತು ನಾನು ಕೇಳಲ್ಲ, ನಾನು ಯುವರಾಜ ಆಗಲೇಬೇಕು, ನಾನು ರಾಜನಾಗ್ಲಿಕ್ಕೆ ಅರ್ಹ ಇದ್ದೀನಿ, ನಾನು ರಾಜ ಆಗ್ತೀನಿ ಎಂದಿದ್ರೆ ಬಹುಶಃ ನಾವು ರಾಮಚಂದ್ರ ನೆನಪೇ ಇಟ್ಕೊಳ್ತಿರ್ಲಿಲ್ಲ. ಅಂದರೆ ಎಲ್ಲ ಮಹಾನ್ ಪುರುಷರು ತ್ಯಾಗದಿಂದ ಮಹಾನ್ ಪುರುಷರಾಗಿದ್ದಾರೆ. ನನಗೆ ಪಟ್ಟಾಭಿಷೇಕ ಬೇಡ, ಪರವಾಗಿಲ್ಲ, ಅದನ್ನು ಭರತನಿಗೆ ಕಟ್ಟಿ ನಾನು ಕಾಡಿಗೆ ಹೋಗ್ತೀನಿ ಅಂದ ಕಾರಣಕ್ಕೆ ಮಹಾನ್ ಪುರುಷ ಆದರು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಲೋಕ ಯಾರನ್ನೆಲ್ಲ ಮಹಾನ್ ಪುರುಷ ಅಂತ ಕರೆದಿದೆ ಅವರು ತ್ಯಾಗದಿಂದ ಆದವರು, ಅವರು ಬಲಿದಾನದಿಂದ ಆದವರು, ಅವರು ತಮ್ಮ ಸ್ವಾರ್ಥವನ್ನು ತ್ಯಜಿಸಿ ಲೋಕವನ್ನು ತನ್ನ ಮನೆ ಅಂದರೆ ವಸುದೇವ ಕುಟುಂಬಕಂ ಲೋಕೋ ಸಮಸ್ತ ಸುಖಿನೋ ಭವಂತು. ಯಾರು ಲೋಕದ ಸುಖಕ್ಕೋಸ್ಕರ ದುಡಿದ್ರು ಅವರನ್ನು ನಾವು ಮಹನೀಯರು ಅನ್ಸ್ಕೊಂಡ್ರು. ಬಸವಣ್ಣನ ಹೆಸರು ನಮ್ಮೆಲ್ಲರಿಗೂ ಗೊತ್ತು. ಯಾಕೆ? ಅವರು ಲೋಕದ ಉದ್ಧಾರಕ್ಕೆ ದುಡಿದವರು. ಮಹಾತ್ಮ ಗಾಂಧಿ ನಮಗೆಲ್ಲರಿಗೂ ಗೊತ್ತು, ಅವರು ಲೋಕಕ್ಕೋಸ್ಕರ ದುಡಿದವರು. ಈಗ ನಮ್ಮ ತಂದೆ, ಅವ್ರ ತಂದೆ ಗೊತ್ತೇ ಇಲ್ಲ, ಅವ್ರ ತಂದೆ ನೆನಪೇ ಇಲ್ಲ, ನಮ್ಮ ತಾತ ಮುತ್ತಾತಂದಿರೇ ನಮಗೆ ನೆನಪಿಲ್ಲ. ಅಂದರೆ ಬಸವಣ್ಣ ನಮಗೆ ಯಾವ ತಾತ ಅಥವಾ ಗಾಂಧೀಜಿ ನಮಗೆ ಯಾವ ತಾತ ಮುತ್ತಾತ? ಆದರೆ ಆ ಮಹನೀಯರಲ್ಲಿ ಯಾಕೆ ನೆನಪಿದ್ದಾರೆ ಅಂದರೆ ಯಾರು ಲೋಕವನ್ನು ತನ್ನ ಮನೆ ಅಂದುಕೊಂಡ್ರು ಅವರನ್ನು ಈ ಲೋಕ ನೆನಪಿಟ್ಕೊಳ್ಳುತ್ತೆ.